ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಚೇತನ್ ಬ್ರೋ ಮಾತಾಡ್ತಿರೋದು. ಬನ್ನಿ, ಇವತ್ತು ನಮ್ಮ ಸಂಪಿಗೆ ಪ್ರಸಿದ್ಧಿಯಾದಂಥ ನಮ್ಮ ಕಾರ್ಪೆಂಟ್ರ್ ಇದ್ದಾರೆ. ಅವ್ರು ಏನೇನು ಕೆಲಸ ಮಾಡ್ತಾರೆ ಅಂತ ನೋಡೋಣ. ನೋಡಿ, ಈ ಕಿಟಕಿಗಳೆಲ್ಲ ಕೂಡಿ ಇದು ಮಾಡಿ ರೆಡಿ ಮಾಡ್ಕೊಂಡಿದ್ದಾರೆ. ಇವಾಗ ನೋಡಿ, ಇದಕ್ಕೆಲ್ಲ ಈ ಥರ ಗಮ್ ಹಾಕ್ಬಿಟ್ಟು ಇವರು ಸ್ವಲ್ಪ ಪಕ್ಕಾ ಕೆಲಸ ಇರುತ್ತೆ. ನೀಟಾಗಿ ನೋಡಿ, ಈ ಥರ ಎಲ್ಲ ಸ್ವಲ್ಪ ಜಾಸ್ತಿನೇ ಗಮ್ ಹಾಕಿ ಈ ಥರ ಎಲ್ಲ ಫಿಟ್ಟಿಂಗ್ಸ್ ಮಾಡಿ ನೋಡಿ, ಇದೆಲ್ಲ ನೀಟಾಗಿ ಗಮ್ ಹಾಕ್ಬೇಕು ಈ ಥರ. ಯಾಕೆಂದರೆ ಈ ಥರ ಗಮ್ ಹಾಕಲಿಲ್ಲ ಅಂದರೆ ಜೈಂಟ್ ಎಲ್ಲ ಕುತ್ಕೊಳಲ್ಲ. ಹಾಗಾಗಿ ನೋಡಿ, ಸಣ್ಣ ಸಣ್ಣದಾಗಿ ಪಿನ್ ಇಕ್ಕೋದು ಮಾಡ್ಕೊಂಡಿದ್ದಾರೆ. ಇದಕ್ಕೆಲ್ಲ ಪಿನ್ ಹಾಕಿ ಈ ಥರ ಹೋಲ್ಗಳೆಲ್ಲ ಮಾಡ್ಕೊಂಡಿದ್ದಾರೆ. ಇದಕ್ಕೆಲ್ಲ ಹೋಲಿಗೆ ಫಿಟ್ ಮಾಡಬೇಕು. ಅದನ್ನು ನೋಡೋಣ ಬನ್ನಿ, ಯಾವ ಥರ ಮಾಡ್ತಾರೆ ಕಾರ್ಪೆಂಟ್ರಿ ಇವತ್ತು ಅಂತ ತೋರಿಸ್ತೀನಿ ನಿಮಗೆ ಈ ವಿಡಿಯೋದಲ್ಲಿ. ನೋಡಿ ಫ್ರೆಂಡ್ಸ್, ಇದರೊಳಗೆ ಈ ಥರ ಹಾಕೋದು ನೋಡಿ, ಈ ಥರ ಫಿಟ್ ಮಾಡೋದು. ಮತ್ತು ಇದು ಬರೀ ಫಿಟ್ಟಿಂಗ್ಸ್ ಮಾಡೋಕ್ಕಾಗಲ್ಲ, ಹೋಲ್ ಮಾಡಿ ಮತ್ತೆ ಅದಕ್ಕೆ ಪಿನ್ ಮಾಡಬೇಕು. ನೋಡಿ, ಇವಾಗ ಎಲ್ಲ ಫಿಟ್ಟಿಂಗ್ಸ್ ಮಾಡ್ಕೊತಾ ಇದ್ದಾರೆ. ಫಸ್ಟೇ ಫಿಟ್ ಮಾಡಿಕೊಂಡು ಮತ್ತೆ ಬಿಚ್ಕೊತಾ ಇದ್ದಾರೆ ನೋಡಿ. ಮತ್ತು ಎಲ್ಲದಕ್ಕೂ ಸಹ 4 ಮೂಲೆಗೂ ಇದಕ್ಕೆ ಫೆವಿಕಲ್ ಹಾಕ್ಕೊಬೇಕು. ಇವರು ಫೆವಿಕಲ್ ನೋಡಿ, ಎಲ್ಲದಕ್ಕೂ ನೀಟಾಗಿ ಫೆವಿಕಲ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದಾರೆ. ಫಸ್ಟೇ ಇದನ್ನೆಲ್ಲ ಸೆಟ್ ಮಾಡಿಕೊಂಡು ಮತ್ತೆ ಬಿಚ್ಚಿ ಅದನ್ನು ಫಿಟ್ ಮಾಡಬೇಕು ಫ್ರೆಂಡ್ಸ್. ಈ ಥರ ಎಲ್ಲ ಗಮ್ ಹಾಕಲಿಲ್ಲ ಅಂದರೆ ಬೇಗ ಗ್ಯಾಪ್ ಇಟ್ಬಿಡುತ್ತೆ ಅಂತ ಈ ಥರ ಎಲ್ಲ ಗಮ್ ಹಾಕೋದು. ನೋಡಿ, ಎಷ್ಟು ನೀಟಾಗಿ ಎಲ್ಲ ಮೂಲೆಗಳಿಗೂ ಟಚ್ ಆಗಂಗೆ ಬಿಡ್ತಾರೆ ನೋಡಿ. ಇದು ಸೆಕೆಂಡ್ ಒನ್ ಫಿಟ್ ಮಾಡ್ತಿದ್ದಾರೆ ಇವಾಗ. ಏಕೆಂದರೆ ಈ ಶೇಪ್ ಯಾವ ಕಡೆ ಬರಬೇಕಂತ ಮೇನ್ ಗೊತ್ತಿರಬೇಕು. ಯಾರ್ಯಾರು ಯಾವುದನ್ನು ಮಾಡೋಕ್ಕಾಗಲ್ಲ. ನೋಡಿ, ಇದೆಲ್ಲ ಶೇಪ್ನ ನೀಟಾಗಿ ಈ ಥರ ಫಿಟ್ ಮಾಡಿ ಮತ್ತು ಆ ಕಡೆ ಈ ಕಡೆ ನೋಡಿ ಇದರೊಳಗೆ ಹಾಕಿ ಈ ಥರ ನೀಟಾಗಿ ಫುಲ್ ಟೈಟ್ ಮಾಡಬೇಕು ಫ್ರೆಂಡ್ಸ್. ಟೈಟ್ ಮಾಡೋದ್ರಿಂದ ಈ ಜೈಂಟು ಗ್ಯಾಪ್ ಬಿಡೋಲ್ಲ ನೋಡಿ, ಒಂದೇ ಒಂದು ಗ್ಯಾಪ್ ಸಹ ಬಿಡೋಲ್ಲ, ಅಷ್ಟು ನೀಟಾಗಿರುತ್ತೆ ನೋಡಿ. ಫೆವಿಕಲೆಲ್ಲ ತೆಗೆದು ನೋಡಿ, ಯಾವುದೇ ಸಹ ಹೋಲು ಸಹ ಇಲ್ದಂಗೆ ಫಿಲ್ ಆಗಿದೆ ನೋಡಿ. ಎಲ್ಲದರಲ್ಲೂ ಫೆವಿಕಲ್ ನೀಟಾಗಿ ತೆಗಿತಾ ಇದ್ದಾರೆ. ಯಾಕೆಂದರೆ ಜೈಂಟ್ ಎಲ್ಲ ಬಿಟ್ಟರೆ ಲುಕ್ ಕಾಣಿಸಲ್ಲ ಅನ್ನೋ ಇಂಟೆನ್ಷನು ನಮ್ಮ ಕಾರ್ಪೆಂಟ್ರದು. ಹಾಗಾಗಿ ನೋಡಿ, ಎಲ್ಲ ನೀಟಾಗಿ ಈ ಥರ ತೆಗೆದು ಮತ್ತೆ ಇದಕ್ಕೆ ಮತ್ತೆ ಟೈಟ್ ಮಾಡ್ತಾಯಿದ್ದಾರೆ ನೋಡಿ. ನೋಡಿ, ಫುಲ್ ಟೈಟ್ ಮಾಡ್ತಾರೆ. ಫುಲ್ ಟೈಟ್ ಆಗಿದೆ ಈಗ. ಮತ್ತು ಒಂದ್ಸಲ ಇದ್ರ ಮೇಲೆ ಹೊಡೆದು ನೋಡಿ, ಫುಲ್ ಟೈಟ್ ಹೊಡಿತಾ ಇದ್ದಾರೆ ಈಗ. ಏಕೆಂದರೆ ನೋಡಿ, ಫೆವಿಕಲೆಲ್ಲ ಮತ್ತೆ ಸೈಡಲ್ಲೆಲ್ಲ ಹೊಡ್ಕೊಳ್ಬೇಕು ನೋಡಿ. ಮತ್ತೆ ಇದಕ್ಕೆ ಹೋಲ್ ಮಾಡಿ ಈ ಥರ, ಯಾಕಪ್ಪ ಅಂದರೆ ನೋಡಿ, 2 ಹೋಲ್ ಮಾಡಿ ಪ್ರತಿ 4 ಮೂಲೆಗೂ ಸಹ ಹೋಲ್ ಮಾಡ್ತಾರೆ ಫ್ರೆಂಡ್ಸ್. ಈ ಥರ ಹೋಲ್ ಮಾಡೋದ್ರಿಂದ ಈ ಮತ್ತೆ ಒಳಗಡೆ ಕೂಡಿಸಿದ್ರಲ್ಲ ಅದೆಲ್ಲ ಜೈಂಟ್ ನೀಟಾಗಿ ಕುತ್ಕೊಳುತ್ತೆ ಅಂತ ನೋಡಿ. ಅದಕ್ಕೂ ಫೆವಿಕಲ್ ಹಾಕಿ ಅದನ್ನು ನೋಡಿ ಈ ಥರ ಪಿನ್ ಮಾಡ್ಕೊಂಡಿದ್ದಾರೆ. ಆ ಪಿನ್ನ ನೋಡಿ ಅಡಿಕೊಂಡು ಈ ಥರ ಹೊಡಿತಾರೆ ಎಲ್ಲ ನೋಡಿ. ಒಂದು ಸೈಡ್ದಾಯಿತು ಮತ್ತು ಇನ್ನೊಂದು ಸೈಡ್ದು ಫ್ರೆಂಡ್ಸ್. ಇವಾಗ ಪ್ರತಿ 4 ಮೂಲೆಯೂ ಸಹ ಇದೇ ಥರ ಮಾಡಬೇಕು ನೋಡಿ. ಇದು ಚಿಕ್ಕ ಕಿಟಕಿದು ಈ ಥರ ನೋಡಿ. ಒಂದು ಸೈಡ್ ಇವಾಗ ಕಂಪ್ಲೀಟ್ ಆಗಿದೆ, ಇನ್ನೊಂದು ಸೈಡ್ಗೂ ಸೇಮ್ ಥರನೇ ಪ್ರೊಸೀಜರ್ ಮಾಡ್ತಾರೆ ಫ್ರೆಂಡ್ಸ್ ನೋಡಿ. ಎಲ್ಲ ಫುಲ್ ಟೈಟ್ ಮಾಡಿ ಮತ್ತೆ, ಏಕೆಂದರೆ ಅಂತಂದರೆ ಕೂಲೆಲ್ಲ ಕುಯ್ಕೊಂಡು ನೀಟಾಗಿ ರೆಡಿ ಮಾಡ್ಕೊಬೇಕಲ್ಲ. ಹಾಗಾಗಿ ನೋಡಿ ಎಷ್ಟು ಟೈಟ್ ಮಾಡ್ತಿದ್ದಾರೆ ಅಂದರೆ, ಫುಲ್ ಟೈಟ್ ಹಾಕಿದ್ರೆ ನೋಡಿ ಇದರ ಸೈಡಲ್ಲೆಲ್ಲ ಫೆವಿಕಲ್ ಹೊಡ್ಕೊತಾ ಇದೆ. ಅಷ್ಟು ಟೈಟ್ ಆಗ್ತಿರೋ ಎಫೆಕ್ಟಿಲ್ಲಿ ಹೊಡಿತಾ ಇದೆ ನೋಡಿ ಫ್ರೆಂಡ್ಸ್. ತುಂಬ ಟೈಟ್ ಆಗಿ ಇಷ್ಟೊಂದು ಟೈಟ್ ಮಾಡೋದ್ರಿಂದ ಫೆವಿಕಲ್ ಹೊಡ್ಕೊಳತ್ತೆ ಈ ಕಡೆ ನೋಡಿ. ಜೈಂಟು ನೀಟಾಗಿ ಹೋಲ್ ಮಾಡಿದ್ರೆ ನೋಡಿ 4 ಮತ್ತು ಇದನ್ನು ಸೇಮ್ 4 ಥರನೂ ಮಾಡ್ತಾರೆ. 4 ಸೈಡಲ್ಲೂ ಸೇಮ್. ಇವಾಗ ನೋಡಿ, ಪಿನ್ ಜೈಂಟ್ ಅಂತ ಮಾಡೋದಿತ್ತು ನೋಡಿ. ವುಡ್ಡಲ್ಲೇ ರೆಡಿ ಮಾಡ್ಕೊಂಡಿರ್ತಾರೆ, ಮಳೆ ಗಿಳೆಲ್ಲ ಹಾಕಲ್ಲ ಫ್ರೆಂಡ್ಸ್. ಇದು ವುಡ್ಡೇ ಸೇಮ್. ಯಾಕೆಂದರೆ ಮಳೆ ಹಾಕಿದ್ರೆ ಮಳೆ ಹೊಡೆದಾಗ ಕಾಣಿಸುತ್ತೆ ಮಳೆ. ಹಾಗಾಗಿ ವುಡ್ಡನ್ನೇ ಮಾಡಿಕೊಂಡು ಪೀಸ್ನ ಅದಕ್ಕೆ ಫೆವಿಕಿಲ್ ಹಾಕಿ ನೋಡಿ ನೋಡಿ. ಇವಾಗ ನೋಡಿ 3 ಸೈಡ್ ಆಗಿದೆ, ಇನ್ನೊಂದು ಸೈಡ್ ಬ್ಯಾಲೆನ್ಸ್ ಇದೆ. ಒಂದು ಸೈಡ್ ಬ್ಯಾಲೆನ್ಸ್ನ ಕಂಪ್ಲೀಟ್ ಮಾಡ್ತೀವಿ ನೋಡಿ. ಇವಾಗ ಒಂದು ಸೈಡು ಕಂಪ್ಲೀಟ್ ಆಗ್ತಾಯಿದೆ.
ಕಂಪ್ಲೀಟ್ ಆಗಿದೆ ಇದು. ಈ ವಿಂಡೋನ ಮತ್ತೆ ನೋಡಿ ಲೂಸ್ ಮಾಡ್ತಾರೆ ನೋಡಿ. ಫೆವಿಕಲ್ ಒಳಗಡೆ ಬಂದಿರೋದೆಲ್ಲ ತೆಗೆದು ನೀಟಾಗಿ ಇದಕ್ಕಿನ್ನ ಗ್ಲಾಸ್ ಎಲ್ಲ ಹಾಕಬೇಕು ಫ್ರೆಂಡ್ಸ್. ನೋಡಿ ಇವಾಗ 4 ಸೈಡಲ್ಲಿ ವಿಂಡೋ ರೆಡಿಯಾಗಿದೆ. ಈಗ ಅದರ ಪಕ್ಕದಲ್ಲಿ ಇವರಿದ್ದಾರೆ, ಇವರು ಕಟ್ ಮಾಡ್ತಾರೆ ನೋಡಿ. ಈ ಎಡ್ಜಸ್ನೆಲ್ಲ ನೋಡಿ ಈ ಥರ ಕಟ್ ಮಾಡಿ ನೋಡಿ. ಇವಾಗ 4 ಲೆವೆಲ್ ಆಗಿಬಿಡ್ತು. ಅದನ್ನೆಲ್ಲ ಮತ್ತೆ ಒಂದ್ಸಲ ಬಫಿಂಗ್ ಹಿಡಿತಾರೆ ನೋಡಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ವಿಂಡೋನ ಯಾವ ಥರ ರೆಡಿ ಮಾಡ್ತಾರೆ ಅಂತ ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಬಫಿಂಗ್ ಹಿಡಿತಾರೆ, ಯಾವ ಥರ ಗ್ಲಾಸ್ ಎಲ್ಲ ಹಾಕ್ತಾರೆ ಅನ್ನೋ ತೋರಿಸ್ತೀನಿ. ಬಾಯ್ ಫ್ರೆಂಡ್ಸ್.